ಅವಧಿಯಲ್ಲಿ ಹಾಗೆ MLA ಅವರಿಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಪರಿಗಣನೆ ತಗೋಬೇಕು. ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಕೊಡಬೇಕಂತ ಫಿಕ್ಸ್ ಮಾಡಿದ್ರು ಕೊಡ್ಬೇಕು. ಯಾಕಂದ್ರೆ ನೀವು ನೋಡ್ತಿರಲ್ಲ ಮುಖ್ಯಮಂತ್ರಿ ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವರಿದ್ದಾಗ ಅವ್ರದ್ದೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣ. ಅವರೇನು ಇಷ್ಟು ಹಪಾಪಿದ್ರು ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ. ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರ ಹೆಸರಿಗೆ ಬರಬಿಡ್ಲಕ್ಕಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಗಲಿದ್ದೆ ಬೆನ್ನಲ್ಲಿ ಸಾಕಲಾಗ್ತದೆ. ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾ ಇದ್ರು. ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ದೂರ ಹಾಕಿದವ್ರು ಹಿಂದಿರೋರೆ. ಇದು ಇತಿಹಾಸನೇ ಹಂಗೆ ಇದೆ. ಎಲ್ಲರೂ ಮಕ್ಕಳಿದ್ದವರೇ ಮಾಡ್ಯಾರ. ಈಗ ಎಲ್ಲ ಹಾಲುಮತ ಸಮಾಜ ಗುರ್ತಾಗಿದೆ. ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿ ಚೂರು ಯಾಕ್ಯಾರ ನಾ ಹೇಳೋದು ಬೇಕಾಗಿದೆ. ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದ್ರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದು, ಗೌರವದಿಂದ ತೆಗಿಬೇಕು. ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಕಾಂಗ್ರೆಸ್ ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ ವೀರೇಂದ್ರ ಪಾಟೀಲ್ ಬಿಟ್ಟಾಗ. ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೂ ವೀರೇಂದ್ರ ಪಾಟೀಲ್ರಿಗೂ ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನ ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು.